ಎತ್ತಿನಹೊಳೆ ನೀರಾವರಿ ಯೋಜನೆ ಕಾಮಗಾರಿಯು 150 ಕಿಲೋಮೀಟರ್ ಉದ್ದದ ಕಾಮಗಾರಿಯಾಗಿದ್ದು, ಇದರಲ್ಲಿ 63 ಎಕರೆ ಅರಣ್ಯವಾಗಿದೆ ಎಂದರು. ಒಟ್ಟು 24.01 ಟಿಎಂಸಿ ಆಗಿದೆ. ಇದರಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ 5.740 ಟಿಎಂಸಿ ನೀರು ಹರಿಯಲಿದೆ ಎಂದಿದ್ದಾರೆ. ಈ ಯೋಜನೆಯ ಸಂಪೂರ್ಣ ಕಾಮಗಾರಿ 2027ಕ್ಕೆ ಪೂರ್ಣಗೊಳ್ಳಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಜಿ. ಪರಮೇಶ್ವರ್ ಇಂದು ಜಿಲ್ಲಾ ಕಚೇರಿಯಲ್ಲಿ ತಿಳಿಸಿದರು. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಹಂತ 1ರ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಸೆಪ್ಟೆಂಬರ್ 6-9-2024ರಂದು ಮಧ್ಯಾಹ್ನ 12 ಗಂಟೆಗೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ನಡೆಯಲಿರುವ ಹಿನ್ನೆಲೆ ಅವರು ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ. ಪ್ರಭು, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮ ಉಪಸ್ಥಿತರಿದ್ದರು. ತುಮಕೂರಿನ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ, ನನ್ನ ಜೊತೆಯಲ್ಲಿ ಮಾಧ್ಯಮ ಗೋಷ್ಠಿಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ತುಮಕೂರಿನ ಆಯುಕ್ತರು ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಈ ಎತ್ತಿನಹೊಳೆ ಅಧಿಕಾರಿಗಳು ಸಹ ನನ್ನ ಜೊತೆಯಲ್ಲಿದ್ದಾರೆ. ನಮ್ಮ ಫಾರೆಸ್ಟಿನ DF ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಈ ಮಾಧ್ಯಮ ಗೋಷ್ಠಿಯ ಉದ್ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಹಿಂದೆ ನಮ್ಮ ಜಿಲ್ಲೆಯವರು, ನಮ್ಮವರೇ ಆದಂಥ ಪರಮಶಿವಯ್ಯನವರು ಈ ಒಣ ಪ್ರದೇಶಕ್ಕೆ, ವಿಶೇಷವಾಗಿ ತುಮಕೂರು, ಕೆಲವು ಭಾಗ ಹಾಸನ, ಕೆಲವು ಭಾಗ ಚಿಕ್ಕಮಗಳೂರು ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಕೆಲವು ಭಾಗ ಬೆಂಗಳೂರು ಗ್ರಾಮಾಂತರ, ಈ ಜಿಲ್ಲೆಗಳಿಗೆ ನೀರನ್ನು ಉಣಿಸಬೇಕು. ವಿಶೇಷವಾಗಿ ಕುಡಿಯುವ ನೀರಿಗೆ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದರು. ಆ ಯೋಜನೆಯ ಅವರಿಟ್ಟಂತ ಹೆಸರು ನೇತ್ರಾವತಿಯ ತಿರುವು. ಆ ನೇತ್ರಾವತಿ ತಿರುವು ಅಂತ ಹೇಳಿದ ತಕ್ಷಣನೇ ಮಂಗಳೂರಿನಲ್ಲಿ ಅದಾದ್ಮೇಲೆ ನಮ್ಮ ಅನೇಕ ನೀರಾವರಿ ತಜ್ಞರು, ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ ಅನ್ನುವಂತ ಪ್ರದೇಶಗಳನ್ನು ಗುರುತಿಸಿ ಕೆಲವು ಜಾಗಗಳನ್ನ ಅವರು ಗುರುತಿಸಿದ್ರು. ಒಂದು ಎತ್ತಿನಹೊಳೆ, ಎರಡನೇದು ಕಾಡುಮನೆ ಹೊಳೆ, ಹೊಂಗದ ಹಳ್ಳ ಹಾಗೂ ಕೇರಿ ಹೊಳೆ. ಈ ಹೊಳೆಗಳು ಅಲ್ಲೆಲ್ಲ ನಿಮ್ಗೆ ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲೆಲ್ಲ ಹೊಳೆ ಅಂದ್ರೆ ಒಂದು ಸಣ್ಣ ಹಳ್ಳದ ಮಾದರಿ ಹರಿತಾ ಇರುತ್ತೆ, ವಿಶೇಷವಾಗಿ ಮಳೆಗಾಲದಲ್ಲಿ ಮಾತ್ರ. ಅದೆಲ್ಲವೂ ಕ್ರೋಢೀಕೃತವಾಗಿ ಒಂದು ಕಡೆ ಬಂದ್ರೆ ಸುಮಾರು 24 ಟಿಎಂಸಿ ನೀರನ್ನ ಒಂದು ಅಂದಾಜು ಮಾಡಿದ್ರು ನೀರಾವರಿ ತಜ್ಞರು. ಈ 4-5 ಹಳ್ಳಗಳ ನೀರನ್ನ ಒಂದು ಕಡೆ ಶೇಖರಣೆ ಮಾಡಿದ್ರೆ ನಮಗೆ 24 ಟಿಎಂಸಿ ನೀರು ಬರುತ್ತೆ. ಇದು ಘಟ್ಟದಿಂದ ಮೇಲೆ, ಘಟ್ಟದಿಂದ ಈ ಭಾಗಕ್ಕೆ ಇರ್ತಕ್ಕಂಥದ್ದು. ಘಟ್ಟದಿಂದ ನಾವು ಕೆಳಗಡೆ ಹೋಗಿ ನೇತ್ರಾವತಿಗೆ ಹೋದ್ರೆ ಅದನ್ನ
ತಿರುಗಿಸ್ಬೇಕು, ಅಂದ್ರೆ ಲಿಫ್ಟ್ ಮಾಡಬೇಕು. ಹಾಗಾಗಿ ಈ ಯೋಜನೆಯ ಸಾಧಕ ಬಾಧಕಗಳನ್ನ ಮತ್ತು ಇದಕ್ಕೆ ಈ ನೀರನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆಗಳನ್ನ ಅವರು ವರ್ಕೌಟ್ ಮಾಡಿ ಸರ್ಕಾರಕ್ಕೆ ತಿಳಿಸ್ತಾರೆ. ಅದಾದ ಮೇಲೆ ಹೊಸದಾಗಿ ಸರ್ಕಾರ ಬಂದಿರುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತ ಹಣಕಾಸು ಮತ್ತು ಇದಕ್ಕೆ ಬೇಕಾದಂತ ತಾಂತ್ರಿಕತೆ ಇವುಗಳನ್ನ ಅಧ್ಯಯನ ಮಾಡಿ ಸುಮಾರು 12,000 ಎಕ್ಸಾಕ್ಟ್ ಫಿಗರ್ಸ್ ಹೇಳ್ಬಿಡ್ತೀನಿ. 12,912.36 ಕೋಟಿ ಇಷ್ಟು ಹಣವನ್ನ ಅವರ ಬಜೆಟ್ನಲ್ಲಿ ಒದಗಿಸಿಕೊಂಡು 2014ರಲ್ಲಿ ಅಂದ್ರೆ 17/2/2014ರಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಡ್ತಾರೆ. ಅಲ್ಲಿಂದ ಪ್ರಾರಂಭ ಆದಂತ ಈ ಎತ್ತಿನೊಳೆ ಯೋಜನೆ ಮೊದಲನೆಯದಾಗಿ 2 ಜಿಲ್ಲೆಗಳಿಗೆ, ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಲೂ, ಆನಂತರ ಇನ್ನ 5 ಜಿಲ್ಲೆಗಳನ್ನ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಹಾಸನ್, ತುಮಕೂರು, ಚಿಕ್ಕಮಗಳೂರು ಈ ಜಿಲ್ಲೆಗಳನ್ನ ಸೇರಿಸಲಾಗುತ್ತೆ. ಇವತ್ತಿನ ಹಣ ಸುಮಾರು ಇವತ್ತಿಗೆ 23,251 ಕೋಟಿ, ಅಂದ್ರೆ 12,912ಕ್ಕೆ ಪ್ರಾರಂಭ ಆಗಿದ್ದು ಈ ಯೋಜನೆ ಇವತ್ತಿನ ಮೊತ್ತ ಸುಮಾರು 23,251 ಕೋಟಿ ತಲುಪಿದೆ. ಈ ಯೋಜನೆಯನ್ನ ಬರುವ 27 ಅಂದ್ರೆ ಯಾವಾಗ ಮುಗಿಸ್ತಾರೆ? ಪೂರ್ತಿದಲ್ಲ, ಪೂರ್ತಿ 20 ಕೊಟ್ಟಿದೆ. ಯಾವಾಗ ಕಂಪ್ಲೀಟ್ ಆಗುತ್ತೆ? 7 ಕೊಟ್ಟಿದ್ದಾರೆ. 31 ಮಾರ್ಚ್ 27ಕ್ಕೆ ಈ ಇಡೀ ಯೋಜನೆ ಪೂರ್ಣ ಆಗಬೇಕು. ಇದು ನಮ್ಮ
ಅಂದಾಜು, ಇಲಾಖೆಯ ಅಂದಾಜು 31/3/27ಕ್ಕೆ ಸಂಪೂರ್ಣವಾಗಿ ಈ ಯೋಜನೆ ಕಂಪ್ಲೀಟ್ ಆಗುತ್ತೆ.